ಎಲ್ಲರಿಗೂ ನಮಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲಹೇ ಸುಂದರಾಕಾರಂ ಸದೈಕ ಪ್ರಿಯದರ್ಶನಂ ಅಜ್ಞಾನನಾಶಕಂ ದೇವಂ ಸದ್ಗುರುಂ ಮುರಳೀಧರಂ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋರ್ನಮಾಮ್ಯಹಂ. मनोजवं मारुततुल्यवेगं जितेन्द्रं बुद्धिमतां वरिष्ठं वातात्मजं वानरयूथमुख्यं श्रीरामदूतं मनसा ಸ್ಮರಾಮಿ ಶಿರಸಾ ನಮಾಮಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ವಿಜ್ಞಾಪನೆ ಮಾಡ್ತಾ ಇರುವಂಥ ಅಂಶ ಯಾವುದು ಅಂತಂದರೆ, ಒಂದು ಕತೆ ಯಾವುದು ಅಂತಂದರೆ, ನಮ್ಮ ಭಾರತ ದೇಶದ ಆದಿಕಾವ್ಯವಾಗಿರುವಂಥ ರಾಮಾಯಣವನ್ನು ರಚಿಸಿರುವಂತಹ ವಾಲ್ಮೀಕಿ ಮಹರ್ಷಿಗಳ ಕಥೆಯನ್ನು, ವಾಲ್ಮೀಕಿ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ನಾನು ನಿಮ್ಮೆಲ್ಲರಿಗೂ ವಿಜ್ಞಾಪನೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ವಾಲ್ಮೀಕಿ ಮಹರ್ಷಿಗಳ ಚರಿತ್ರೆ ನಾವು ತಿಳ್ಕೋಬೇಕು ಅಂತಂದರೆ, ಮನುಷ್ಯನಿಗೆ ತೀರಿಸಬೇಕಾಗಿರುವಂಥ ಋಣಗಳಲ್ಲಿ ಋಷಿ ಋಣ ಒಂದು. ಆ ಋಷಿ ಋಣ ತೀರಿಸೋದಕ್ಕೆ ನಮಗೆ ಸಹಕಾರ ಮಾಡಿರೋರು ಯಾರು ಅಂತಂದರೆ ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣ ಪಾರಾಯಣ ಮಾಡೋದ್ರಿಂದ ಮತ್ತೆ ಋಷಿ ಋಣ ತೀರುತ್ತೆ. ರಾಮನಾಮ ರಾಮಾಯಣ ಸ್ವಾಮಿ ಹನುಮಂತರನ್ನು ನೀಡಿರುವಂಥ ನಮ್ಮ ವಾಲ್ಮೀಕಿ ಮಹರ್ಷಿಗಳ ಪಾದಪದ್ಮಗಳಿಗೆ ನನ್ನ ಶಿರಸ್ಸನ್ನು ತಾಕಿಸುತ್ತಾ ನಮಸ್ಕಾರ ಮಾಡ್ತಾ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಅವರು ಹೇಳ್ಕೊಂಡಿಲ್ಲ. ಸ್ಕಾಂದ ಪುರಾಣದಲ್ಲಿ ಸನತ್ ಕುಮಾರನಿಗೆ ವ್ಯಾಸ ಮಹರ್ಷಿಗಳು ವಿವರಿಸ್ತಾರೆ. ಸುಮತಿ ಮತ್ತು ಕೌಶಿಕ ಅನ್ನುವಂತಹ ಬ್ರಾಹ್ಮಣ ದಂಪತಿಗಳಿಗೆ ಅಗ್ನಿಶರ್ಮ ಅನ್ನುವಂತಹ ಹೆಸರಿರುವಂತಹ ಮಗ ಹುಟ್ಟುತ್ತಾನೆ. ಮಗನಿಗೆ ಅಗ್ನಿಶರ್ಮ ಅಂತ ಹೆಸರಿಡ್ತಾರೆ. ಆ ಅಗ್ನಿಶರ್ಮನಿಗೆ ಓದು ಸರಿಯಾಗಿ ಬರೋದಿಲ್ಲ, ಹೀಗೆ ಅವನಕ್ಕೆ ಬರ್ತಾನೆ. ಆತನಿಗೆ ಮದುವೆ ಕೂಡ ಮಾಡ್ತಾರೆ, ಇಬ್ಬರು ಮಕ್ಕಳು ಕೂಡ ಆಗ್ತಾರೆ. ಆಗ ಅವ್ರು ನಿವಸಿಸ್ತಾ ಇರುವಂಥ ಒಂದು ಊರಲ್ಲಿ, ಪ್ರದೇಶದಲ್ಲಿ ಭಯಂಕರವಾಗಿರುವಂಥ ಬರಗಾಲ ಬರುತ್ತೆ. ಬರಗಾಲ ಬಂದಾಗ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳೊಂದಿಗೆ ಈ ಅಗ್ನಿಶರ್ಮ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ಹೋದಾಗ ಪೂರ್ವಜನ್ಮದ ಪ್ರಾರಬ್ಧದಿಂದ ಆತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋದ್ರಿಂದ ಆತನಿಗೆ ಸ್ವಾಧ್ಯಾಯನವೇ ಆಧಾರವಾಗಿರುತ್ತೆ. ಆದರೆ ಆತನಿಗೆ ಓದು ಚೆನ್ನಾಗಿ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಆತ ಕಳ್ಳ ಕಾಕರೊಂದಿಗೆ ಸಹವಾಸವನ್ನು ಬೆಳೆಸ್ಕೊಂಡು ಏನು ಮಾಡ್ತಾನೆ, ಆತ ಸಿಕ್ಕ ಕಡೆ ಎಲ್ಲ ಚಿಕ್ಕದಾಗಿ ದರೋಡೆ ಮಾಡೋದು, ಕೆಲವು ಕಾಲದ ನಂತರ ಮನುಷ್ಯರಿಗೆ ಕಾಲು ಕೈ ಮುರಿದಾಕೋದು, ಇನ್ನು ಕೆಲವು ಕಾಲದ ನಂತರ ಪ್ರಾಣವೇ ತೆಗೆದು ಮನುಷ್ಯರ ಹತ್ಯೆಯನ್ನು ಮಾಡುವಂಥದ್ದು. ಮಹಾಪಾತಕಗಳಾಗಿರುವಂಥ ಕಳ್ಳತನ, ಹತ್ಯೆ, ಮತ್ತು ಸುಳ್ಳು ಹೇಳುವಂಥದ್ದು, ಮತ್ತು ಇದು ಯಾವುದು ಸುವರ್ಣ ಕಳ್ಳತನ ಅಂತಂತಾರೆ, ಬಂಗಾರದ ಕಳ್ಳತನವು ಕೂಡ ಮಹಾಪಾತಕಗಳಲ್ಲಿ ಒಂದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಈ ಪಾಪಗಳಲ್ಲದೆ ಕೋಟಿ ಕೋಟಿ ಜನ್ಮಗಳು ನಮ್ಮನ್ನು ಹಿಂಬಾಲಿಸುವಂಥ ಪಾತಕಗಳನ್ನು ಮಾಡ್ತಾರೆ. ಈ ಥರ ಮಾಡಬೇಕಾದ್ರೆ ಅತ್ರಿ ಮಹರ್ಷಿಗಳು ಆ ಅರಣ್ಯದಲ್ಲಿ ಶಿಷ್ಯರೊಂದಿಗೆ ಹೋಗ್ತಾ ಇರ್ತಾರೆ. ಆಗ ಅತ್ರಿ ಮಹರ್ಷಿಗಳ ಮೇಲೆ ಕೂಡ ಇವರು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಅತ್ರಿ ಮಹರ್ಷಿಗಳು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲಪ್ಪ, ನನ್ನ ಹತ್ರ ಇರುವಂಥದ್ದು ಬರೀ ತಪಸ್ಸೊಂದೇ ಅಂತಂತಾರೆ. ಆಗ ಅತ್ರಿ ಮಹರ್ಷಿಗಳು ಕೇಳ್ತಾರೆ, ನಿನ್ನ ಹೆಸರೇನಪ್ಪ? ಅಗ್ನಿಶರ್ಮ ಅಂತ ಹೇಳ್ತಾರೆ. ಅಗ್ನಿಶರ್ಮ, ನೀನು ಮಾಡ್ತಾ ಇರುವಂಥ ಈ ಪಾಪ ಕೃತ್ಯಗಳಿಂದ ನೀನು ಎಷ್ಟು ಅನುಭವಿಸ್ಬೇಕಾಗಿ ಬರುತ್ತೆ, ನೀನು ಎಷ್ಟು ಕೋಟಿ ಕೋಟಿ ಜನ್ಮದಲ್ಲಿ ಈ ಪಾಪವನ್ನು ಅನುಭವಿಸ್ಬೇಕಾಗಿ ಬರುತ್ತೆ, ಯಾತಕ್ಕೋಸ್ಕರ ನೀನು ಈ ಪಾಪವನ್ನು ಮಾಡ್ತಾ ಇದ್ದ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರಂತೆ, ಅಗ್ನಿಶರ್ಮ ಹೇಳ್ತಾರಂತೆ, ನಾನು ನನ್ನ ತಂದೆ ತಾಯಿಯನ್ನು ಪೋಷಿಸೋದಕ್ಕೋಸ್ಕರ, ನನ್ನ ಕಟ್ಕೊಂಡ ಹೆಂಡತಿಯನ್ನು ಮತ್ತೆ ಮಕ್ಕಳನ್ನು ಪೋಷಿಸೋದಕ್ಕೋಸ್ಕರ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಅವಾಗ ಅತ್ರಿ ಮಹರ್ಷಿಗಳು ಹೇಳ್ತಾರೆ, ನೀನ್ ಮಾಡ್ತಾ ಇರುವಂತ ಈ ಕಾರ್ಯದಿಂದ ನಿನ್ನ ದೇಹ ಬಿಟ್ಟ ನಂತರ ನಿನ್ನ ಯಾತನಾ ಶರೀರ ಅಂತಂದ್ರೆ ನೀನು ಎಷ್ಟು ಕೋಟಿ ಜನ್ಮಗಳು ಎಷ್ಟೆಷ್ಟು ನರಕದಲ್ಲಿ ಏನೇನು ಅನುಭವಿಸ್ಬೇಕು ಅಂತ ವಿವರಣೆ ಮಾಡ್ತಾರೆ. ವಿವರಣೆ ಮಾಡಿದ ನಂತರ ಅವರೊಂದು ಮನಸ್ಸನ್ನು ಪರಿವರ್ತನೆ ಮಾಡುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅತ್ರಿ ಮಹರ್ಷಿಗಳು. ನೀನು ಇಷ್ಟು ಪಾಪವನ್ನು ಮಾಡಿ ತಗೊಂಡ್ಬಂದಿರುವಂತ ಸಂಪತ್ತನ್ನು ನಿನ್ನ ತಂದೆ ತಾಯಿ, ನಿನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಇದರಿಂದ ಬದುಕ್ತಾ ಇದ್ದಾರೆ, ಹಂಚ್ಕೊಂಡು ತಿಂತಾ ಇದ್ದಾರಲ್ವಾ, ಇದರಿಂದ ನೀನು ಪ್ರಾಪ್ಸಿರುವಂತ ಅಂದ್ರೆ ಬಂದಿರುವಂತ ಪಾಪವನ್ನು ಯಾರಾದ್ರೂ ನಿನ್ನೊಂದಿಗೆ ಹಂಚ್ಕೊಂತಾರ? ನಾನು ಇಲ್ಲೇ ಇರ್ತೀನಪ್ಪ, ಹೋಗಿ ಕೇಳ್ವಾ ಅಂತ ಹೇಳ್ತಾರೆ. ಅವಾಗ ತಪ್ಪದಲ್ಲೇ ನನ್ನ ತಂದೆ ತಾಯಿಗೆ ನನ್ನಂದ್ರೆ ಬಹಳ ಪ್ರೀತಿ, ನನ್ನ ಹೆಂಡತಿಗೆ ಅವ್ರಿಗಿಂತ ಹೆಚ್ಚು ಪ್ರೀತಿ, ನನ್ನ ಮಕ್ಕಳು ನನ್ನನ್ನು ಬಹಳ ಗೌರವದಿಂದ ನೋಡ್ಕೊಳ್ತಾರೆ ಅಂತ ಮನೆಗೆ ಹೋಗಿ ಎಲ್ಲರ ಹತ್ರನೂ ಕೇಳ್ತಾರೆ. ಅವಾಗ ಎಲ್ಲರೂ ನಾವು ಪಾಪವನ್ನು ಹಂಚ್ಕೊಳೋದಿಲ್ಲ, ನಾವು ಪಾಪವನ್ನು ಹಂಚ್ಕೊಳೋದಿಲ್ಲ ಅಂತ ಮುಖದ ಮೇಲೆ ಹೇಳಿದಾಗ ಬಹಳ ದುಃಖಿತವಾಗಿರುವಂತ ಹೃದಯದಿಂದ ಅತ್ರಿ ಮಹರ್ಷಿಗಳ ಪಾದಕ್ಕೆ ಬೀಳ್ತಾರೆ. ನನಗೆ ಜ್ಞಾನೋದಯ ಮಾಡಿಸಿದಾರೆ, ನಾನು ಮಾಡಿರುವಂತ ಈ ಪಾತಕಗಳಿಗೆ ಏನು ಪರಿಹಾರ ಅಂತ ಹೇಳಿದಾಗ ನೀನು ಉತ್ತರ ಕಡೆಗೆ ಹೋಗಿ ಧ್ಯಾನ ಮಾಡು ಅಂತ ಹೇಳ್ತಾರೆ. ಧ್ಯಾನ ಮಾಡು ಅಂತ ಹೇಳಿದಾಗ ಉತ್ತರ ಕಡೆಗೆ ಹೋಗಿ ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡಿದಾಗ ಅವ್ರಿಗೆ ಈ ಧ್ಯಾನ ಹೇಗೆ ಮಾಡಬೇಕು, ಏನು ಮಾಡಬೇಕು ಒಂದೂ ಗೊತ್ತಿಲ್ಲ. ಗುರುಗಳು ಹೇಳಿದ್ದಾರೆ ಮಾಡಬೇಕು ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಕೆಲವಷ್ಟು ಕಾಲದ ನಂತರ ಆ ಶರೀರವಾಣಿ ಬಂದು ರಾಮ ಅಂತ ಮಂತ್ರೋಪದೇಶ ಮಾಡುತ್ತೆ. ಶರೀರ ಇಲ್ಲದೆ ಇರುವಂಥ ವಾಣಿಯನ್ನು ಅಶರೀರವಾಣಿ ಅಂತ ಅಂತಾರೆ. ಅಶರೀರವಾಣಿ ಬಂದು ಮಂತ್ರೋಪದೇಶವನ್ನು ಮಾಡಿದ್ರೆ ಮೊದಲಿಗೆ ಮರ 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 ಮರಾಮ ಮರ ಹೋಗ್ಬಿಟ್ಟು ರಾಮ ರಾಮ ಅನ್ನುವಂಥ ಒಂದು ಮಂತ್ರ 13 ವರ್ಷಗಳ ಕಾಲದ ನಂತರ ಏನಾಗುತ್ತೆ, ಅದೇ ಅತ್ರಿ ಮಹರ್ಷಿಗಳು ಹಿಂದಕ್ಕೆ ಬರ್ತಾ ಇರ್ತಾರೆ. ಹೋಗಿರುವಂಥ ದಾರಿಯಲ್ಲಿ ಹಿಂದಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಹುತ್ತ ಬೆಳೆದಿರುತ್ತೆ. ಆ ಹುತ್ತದಲ್ಲಿ ವಿಪರೀತವಾಗಿರುವಂಥ ಪ್ರಕಾಶಮಾನವಾಗಿರುವಂಥ ಬೆಳಕು ಬರ್ತಾ ಇರುತ್ತೆ. ಯಾರಪ್ಪ ಅಂತಂತ ಶಿಷ್ಯರನ್ನ ನೋಡು ಅಂತಂದ್ರೆ, ನೀವು ಅವತ್ತು ಒಂದು ದಿನ ಜ್ಞಾನೋಪದೇಶವನ್ನು ಮಾಡಿರುವಂಥ ಅಗ್ನಿಶರ್ಮನೇ ಇಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅತ್ರಿ ಮಹರ್ಷಿಗಳ ಆಶ್ಚರ್ಯ ಆಗುತ್ತೆ. ಏನಪ್ಪ ಇಂಥ ಹುತ್ತ ಬೆಳೆಯೋ ಥರ ತಪಸ್ಸನ್ನು ಮಾಡಿದಾನ ಅಂತ ಅಂದಾಗ ಅಲ್ಲಿ ಧ್ಯಾನದಿಂದ ಹೊರಗಡೆ ಬರುವಂತ ವಿಧಾನಗಳನ್ನು ಅನುಸರಿಸಿ ಅಗ್ನಿಶರ್ಮ ಇದ್ದಳು ಅಂತ ಹೇಳ್ತಾರೆ. ಅವ್ರು ಎದ್ದ ತಕ್ಷಣನೇ ಅವ್ರಿಗೆ ಪೌರುಷ ನಾಮವನ್ನು ಏನ್ ನೀಡ್ತಾರೆ ಅಂತಂದ್ರೆ ಅತ್ರಿ ಮಹರ್ಷಿಗಳು ವಾಲ್ಮೀಕಿ ಅಂತ ಹೆಸರಿಡ್ತಾರೆ. ಪೂರ್ವಾಶ್ರಮದ ಹೆಸರು ಅಗ್ನಿಶರ್ಮ ಅಂತಂದು ಇವಾಗ ಯಾರು ಅತ್ರಿ ಮಹರ್ಷಿಗಳು ಇಟ್ಟಿರುವಂತ ಹೆಸರು ವಾಲ್ಮೀಕಿ ಅಂತ. ವಾಲ್ಮೀಕಿ ಅಂತಂದ್ರೆ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕ ಅಂತಂತಾರೆ. ಹುತ್ತ ಬೆಳೆಯೋ ತರ ಘೋರವಾಗಿರುವಂತ ತಪಸ್ಸನ್ನು ಮಾಡಿರೋದ್ರಿಂದ ಅವ್ರಿಗೆ ವಾಲ್ಮೀಕಿ ಅಂತ ಪೌರುಷ ನಾಮ ಬರುತ್ತೆ. ನೀನು ಈ ತರ ಏನೇನ್ ಮಾಡಿದ್ಯಾ, ತಪಸ್ಸನ್ನು ಮಾಡಿರೋದ್ರಿಂದ ನೀನು ಮುಂದೆ ಹೋಗಿ ಪೂರ್ವ ದಿಕ್ಕಿಗೆ ಹೋಗಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಯಾವುದನ್ನ ಅಲ್ಲಿ ಶಿವನ ಕೈಂಕರ್ಯವನ್ನು ಆರಾಧನೆ ಮಾಡ್ತಾ ಇರು ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿಗೆ ಹೋಗಿ ಕುಶಸ್ಥಳಿ ಅನ್ನುವಂತಹ ಹತ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಅವರು ಒಂದು ಆಶ್ರಮವನ್ನು ಕಟ್ಕೊಂಡು ಅಲ್ಲಿ ಶಿವನ ಆರಾಧನೆ ಮಾಡ್ತಾ ಇರ್ತಾರೆ. ಆರಾಧನೆ ಮಾಡಿದಾಗ ಅವರ ಪೂರ್ವ ಜನ್ಮದ ಪುಣ್ಯ ವಿಶೇಷತೆಯಿಂದ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ. ಪೂರ್ವ ದಿಕ್ಕಿಗೆ ಹೋಗಿ ತಪಸ್ಸನ್ನು ಮಾಡ್ಕೊಳ್ತಾ ಹಾಗೂ ಶಿವನ ಆರಾಧನೆಯನ್ನು ಮಾಡ್ತಾ ಇರುವಂತ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಪೂರ್ವಜನ್ಮದ ಪುಣ್ಯ ವಿಶೇಷತೆಯಿಂದ ಗುರುಸ್ವರೂಪಿಗಳಾಗಿರುವಂಥ ನಾರದ ಮಹರ್ಷಿಗಳು ಅವರ ಆಶ್ರಮಕ್ಕೆ ಆಗಮನ ಮಾಡ್ತಾರೆ. ಆಗ ಅವ್ರಿಗೆ ನೀಡಬೇಕಾಗಿರುವಂಥ ಎಲ್ಲ ಮರ್ಯಾದೆಯನ್ನು ನೀಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ ನಂತರ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಪರಿಪ್ರಶ್ನೆ ಮಾಡ್ತಾರೆ. ಈ ಲೋಕದಲ್ಲಿ ಈಗಲೇ ನಾನಿರುವಂಥ ಈ ಕಾಲದಲ್ಲಿಯೇ ಗುಣವಂತ, ವೀರ್ಯವಂತ, ಧರ್ಮವಂತ, ಕೃತಜ್ಞತೆ ಭಾವ ಇರುವಂಥವನು, ಸತ್ಯ ಹೇಳುವಂಥವನು, ದೃಢವಾಗಿರುವಂಥ ಸಂಕಲ್ಪ ಇರುವಂಥವನು, ಚಾರಿತ್ರ್ಯ ಇರುವಂಥವನು ಹಾಗೂ ಎಲ್ಲ ಪ್ರಾಣಿಗಳ ಹಿತವನ್ನು ಕೋರುವಂಥವನು, ವಿದ್ಯಾವಂತ, ಸಮರ್ಥ, ಎಷ್ಟು ಬಾರಿ ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ಸೌಂದರ್ಯ ಇರುವಂಥವನು, ಧೈರ್ಯವಂತ, ಕ್ರೋಧವನ್ನು ಜಯಿಸಿರುವಂಥವನು, ತೇಜಸ್ವಿ ಆಗಿರುವಂಥವನು, ಎದುರು ಇರುವಂಥ ಮನುಷ್ಯನಲ್ಲಿ ಎದುರುಗಡೆ ಇರುವಂಥ ಮನುಷ್ಯನಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ನೋಡುವಂಥವನು, ಅವಸರವಾದಾಗ ಮಾತ್ರ ಕೋಪವನ್ನು
ತಂದಿಟ್ಕೊಳ್ಳುವಂಥವನು. ಈ 16 ಉಳ್ಳ ಮನುಷ್ಯನು ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ. ಕೇಳಿದ್ರೆ ಇದರ ಉದ್ದೇಶ ಏನು ಅಂತಂದ್ರೆ ಏನೋ ಕೃತಯುಗದಲ್ಲಿ ಇರ್ಬೋದು, ಮತ್ತೆ ಬರುವಂತ ದ್ವಾಪರ ಯುಗದಲ್ಲಿ ಬರ್ತಾರೆ ಅಂತ ಅಲ್ಲ, ನಾನೀಗ ಜೀವಿಸಿರುವಂತ ಕಾಲದಲ್ಲಿ ನನ್ನ ಈಗಲೇ ಸಮಕಾಲೀನರಾಗಿರುವಂತ ಈ ಕಾಲದಲ್ಲಿ ಈ 16 ಗುಣವುಳ್ಳ ಮನುಷ್ಯರು ಯಾರಾದರೂ ಇದ್ದಾರಾ ಅಂತ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಕೇಳಿದಾಗ ನಾರದ ಮಹರ್ಷಿಗಳು ಮೊದಲು ಹೇಳ್ತಾರೆ, ಮನುಷ್ಯ ಅಂತಂತಂದ್ರೆ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಗುಣಗಳು ಇರುತ್ತಪ್ಪ. ಆದ್ರೆ ಒಬ್ಬ ಇಕ್ಷ್ವಾಕು ವಂಶದಲ್ಲಿ ದಶರಥನ ಪುತ್ರನಾಗಿರುವಂತ ರಾಮ ಇದ್ದಾನೆ, ಆತನಿಗೆ ನೀನು ಕೇಳಿರುವಂತ 16 ಗುಣಗಳು ಇದಾವೆ ಅಂತ ಹೇಳಿ ಅಲ್ಲಿ ನಾರದ ಮಹರ್ಷಿಗಳು 100 ಶ್ಲೋಕಗಳ ಸಂಕ್ಷೇಪ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ವಿವರಣೆ ಮಾಡಿ ಹೋಗ್ಬಿಡ್ತಾರೆ. ಹೋದಾಗ ಈ ಮನಸ್ಸಿನ ತುಂಬಾ ಏನ್ ತುಂಬಿಕೊಂಡಿರುತ್ತೆ, ಈ ರಾಮಾಯಣದ ಮಾಧುರ್ಯತೆ ತುಂಬಿಕೊಂಡಿರುತ್ತೆ ವಾಲ್ಮೀಕಿ ಮಹರ್ಷಿಗಳ ಹೃದಯದಲ್ಲಿ. ಆಗ ಅವರು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡಬೇಕು ಅಂತ ತಮಸಾ ನದಿ ತೀರಕ್ಕೆ ಹೋಗ್ತಾರೆ. ತಮಸಾ ನದಿ ತೀರಕ್ಕೆ ಹೋದಾಗ ನಮ್ಮ ಮನಸ್ಸು ಸಂತೋಷವಾಗಿದ್ದಾಗ ಸುತ್ತು ಇರುವಂತ ಪ್ರಕೃತಿ ಕೂಡ ಬಹಳ ಅಂದವಾಗಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಅವ್ರ ಜೊತೆ ಹೋಗಿರುವಂತ ಶಿಷ್ಯರೊಬ್ಬರು ಭಾರದ್ವಾಜರು ಇರ್ತಾರೆ. ಭಾರದ್ವಾಜ, ನೋಡಪ್ಪ ಆಕಾಶ ಎಷ್ಟು ಚೆನ್ನಾಗಿದೆ, ಈ ನೀರು ಎಷ್ಟು ಚೆನ್ನಾಗಿದೆ ನೋಡು, ಒಳ್ಳೆ ಮನುಷ್ಯನ ಮನಸ್ಸಿದ್ದಂಗೆ ಅಂತಂದ್ರೆ ರಾಮನ ಮನಸ್ಸಿದ್ದಂಗೆ ಅಂತಂದ್ರೆ ಆ ನೀರು ತಳದಲ್ಲಿ ಹೇಗೆ ಇದೆಯೋ ಮೇಲ್ಗಡೆನೂ ಹಾಗೆ ಕಾಣಿಸ್ತಾ ಇದೆಯಂತೆ. ಆ ಥರ ಅಲ್ಲಿ ಗಿಡ ನೋಡು, ಮರ ನೋಡು, ಆ ಹೂವು ಪುಷ್ಪಗುಚ್ಛಗಳನ್ನ ನೋಡು, ಆ ಮೀನನ್ನು ನೋಡು, ಎಷ್ಟು ಸುಂದರವಾಗಿದೆ ಅಂತ ಪ್ರಕೃತಿ ರಮಣೀಯತೆಯನ್ನು ಕಣ್ಣಿನಲ್ಲಿ ಆಸ್ವಾದನೆ ಮಾಡ್ತಾ ಮನಸ್ಸಿನಲ್ಲಿ ರಾಮಾಯಣವನ್ನು ನೆನೆಸ್ಕೊಂತ, ರಾಮನ ಗುಣಗಾನಗಳನ್ನು ನೆನೆಸ್ಕೊಂತ, ಸೀತಮ್ಮನ ಒಂದು ತ್ಯಾಗವನ್ನು ನೆನೆಸ್ಕೊಂತ ಆ ಆನಂದ ತರಂಗಗಳು ಉಕ್ಕಿ ಬರ್ಬೇಕಾದ್ರೆ ಅವರು 2 ಕ್ರೌಂಚ ಪಕ್ಷಿಗಳು ಕುತ್ಕೊಂಡು ನಾವು ಸಲ್ಲಾಪ ಆಡ್ಕೊಳ್ತಾ ಇರೋದನ್ನ ನೋಡಿ ಅವರು ಬಹಳ ಸಂತೋಷ ಪಡ್ತಾ ಇರ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆಗ ಎಲ್ಲಿಂದಲೋ ಒಬ್ಬ ಬೇಟೆಗಾರ ಬಂದ್ಬಿಟ್ಟು ಗಂಡು ಪಕ್ಷಿಯ ಎದೆ ಭಾಗಕ್ಕೆ ಗುರಿ ಹಿಡಿದು ಬಾಣವನ್ನು ಹೊಡೆದಾಗ ಆ ಗಂಡು ಪಕ್ಷಿ ಆ ಬಾಣದ ಹೊಡೆತಕ್ಕೆ ಆ ಬಾಣ ಹೋಗಿ ಅದರ ಎದೆಯನ್ನು ಸಿಲ್ಕೊಂಡ ಹೋದಾಗ ಅದು ಕೆಳಗಡೆ ಬಿದ್ದುಬಿಡುತ್ತೆ. ಕೆಳಗಡೆ ಬಿದ್ದಾಗ ಏನಾಗುತ್ತೆ, ಆ ಹೆಣ್ಣು ಪಕ್ಷಿ ಆ ಗಂಡು ಪಕ್ಷಿ ಸುತ್ತೂರ ತಿರುಗ್ತಾ ಅಳ್ತಾ ಅದರ ಭಾಷೆಯಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ಇದನ್ನು ನೋಡಿರುವಂತ ವಾಲ್ಮೀಕಿ ಮಹರ್ಷಿಗಳಿಗೆ ಬಾಯಿಯಲ್ಲಿ ಅಪ್ರಯತ್ನಿಕವಾಗಿ ಒಂದು ಶ್ಲೋಕ ಬರುತ್ತಂತೆ. ಮಾನಿಷಾದಂತ ಪ್ರತಿಷ್ಠಾಂ ತ್ವಾಂ ಮಗಾಂ ಶಾಶ್ವತೀ ಸಮಾಂ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ ಅನ್ನುವಂಥ ಒಂದು ಶಾಪ ವಾಕ್ಯ ಬರುತ್ತಂತೆ. ಕರುಣೆ ಇಲ್ಲದೆ ಬೇಟೆಗಾರನೇ, 2 ಪಕ್ಷಿಗಳು ರಮಿಸ್ತಾ ಇರ್ಬೇಕಾದ್ರೆ ಈ ತರ ದಯೆ ಇಲ್ದಲೆ ನೀನು ಪಕ್ಷಿಗಳನ್ನು ಹೊಡೆದು ಸಾಯಿಸಿರುವಂತ ಬೇಟೆಗಾರನೇ, ನೀನು ಹೆಚ್ಚು ಕಾಲ ಬದುಕದೇ ಇರ್ಲಿ ಅಂತ ಶಾಪವಾಕನ್ನು ಕೊಡ್ತಾರೆ. ಶಾಪವಾಕನ್ನು ಕೊಟ್ಟು ಅವರು ಮುಂದೆ ಸ್ನಾನ ಎಲ್ಲವನ್ನು ಮುಗಿಸ್ಬಿಟ್ಟು ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ. ಆ ದಾರಿಯಲ್ಲಿ ಮತ್ತೆ ಈ ಶ್ಲೋಕ ನೆನಪು ಬರ್ತಾ ಇರುತ್ತಂತೆ. ಮಾನಿಷಾದಂತು ಪ್ರತಿಷ್ಠಾಂ ತ್ವಾಂ ಮಗಾಂ ಶಾಶ್ವತೀ ಸಮ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ. ಪಕ್ಕದಲ್ಲಿರುವಂತ ಶಿಷ್ಯರಿಗೂ ಕೂಡ ಇದೇ ಶ್ಲೋಕ ಬರ್ತಾ ಇದೆ ಅಂತ. ಆಶ್ರಮಕ್ಕೆ ಹೋಗಿರುವಂತವ್ರು ಒಬ್ಬರಿಂದ ಒಬ್ಬರಿಗೆ ಇದೇ ಶ್ಲೋಕ ಮತ್ತೆ 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 ವಾಲ್ಮೀಕಿ ಮಹರ್ಷಿಗಳ ಬಾಯಲ್ಲಿ ಅವರ ಶಿಷ್ಯರ ಬಾಯಲ್ಲಿ ಇದೇ ಶ್ಲೋಕ ಮತ್ತೆ ಮತ್ತೆ ಬರ್ತಾ ಇದ್ರೆ ಇದೇನಪ್ಪ ಇದು ಯಾವ ಶ್ಲೋಕ ಇದು? ನಾನು ಶಾಪವಾಕನ್ನು ಕೊಟ್ಟಿರುವಂತ ಈ ವಾಕ್ಯ, ಈ ಶ್ಲೋಕ ಆಗ್ಲಲ್ಲ, ಈ ಪದಗಳ ನನ್ನ ಬಾಯಲ್ಲಿ ಯಾಕೆ ಬರ್ತಾ ಇದೆ ಅಂತ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಜಗತ್ಪಿತರಾಗಿರುವಂತಹ 4 ತಲೆ ಇರುವಂಥವ್ರು ಜಗತ್ಪಿತರಾಗಿರುವಂತಹ ಬ್ರಹ್ಮದೇವರು ಅಲ್ಲಿ ಪ್ರತ್ಯಕ್ಷರಾಗಿ ವಾಲ್ಮೀಕಿ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ. ಕೋಟಿ ವರ್ಷಗಳು ತಪಸ್ಸನ್ನು ಮಾಡಿದ್ರೇನೆ ಅವರ ದರ್ಶನ ಸಿಗೋದಿಲ್ವೇ? ಆದರೆ ವಾಲ್ಮೀಕಿ ಮಹರ್ಷಿಗಳು ಏನು ತಪಸ್ಸನ್ನು ಮಾಡದೇ ಇದ್ರು ಬ್ರಹ್ಮದೇವರು ಬರ್ತಾರೆ. ನೀನು ಹೇಳಿರುವಂತ ಈ ಶ್ಲೋಕ ಹಗಲೆಲ್ಲ ನಿನ್ನ ಬಾಯಲ್ಲಿ ಯಾಕೆ ಬರ್ತಾ ಇದೆ? ಇದು ಯಾಕೆ ಇಷ್ಟೊಂದು ಮನಸ್ಸಿಗೆ ಹಗಲೆಲ್ಲ ಬಾಯಿಯಲ್ಲಿ ಉಚ್ಚಾರ ಮಾಡ್ತಾ ಇದ್ದಾರೆ? ನಿನ್ಗೆ ಅರ್ಥ ಆಯ್ತಾ? ಇದು ರಾಮಾಯಣದ ಮೊದಲನೇ ಶ್ಲೋಕ ಅಂತ ಹೇಳಿ ಅದರಲ್ಲಿರುವಂತಹ ವ್ಯಾಕರಣ, ಛಂದಸ್ಸು ಎಲ್ಲವನ್ನು ವಿವರಣೆ ಮಾಡ್ತಾರಂತೆ ವಾಲ್ಮೀಕಿ ಮಹರ್ಷಿಗಳಿಗೆ.
ವಾಲ್ಮೀಕಿ ಮಹರ್ಷಿಗಳಿಗೆ ವಿವರಣೆ ಮಾಡಿದ ನಂತರ ವಾಲ್ಮೀಕಿ, ನಾನು ನಿನಗೆ ಒಂದು ವರವನ್ನು ಕೊಡ್ತಾ ಇದ್ದೀನಿ. ನನ್ನ ಶಕ್ತಿಯಾಗಿರುವಂತಹ ಸರಸ್ವತಿ ನಿನ್ನ ನಾಲಿಗೆ ಮೇಲಿದ್ದು ನಿನ್ನ ಮನಸ್ಸಿನಲ್ಲಿ ಪ್ರಚೋದನೆ ಆಗ್ತಾಳೆ. ನೀನು ಆಚಮನ ಮಾಡಿ ರಾಮಾಯಣವನ್ನು ರಚನೆ ಮಾಡಲು ಮೊದಲಿಡು. ನಿನಗೆ ಹೀಗೆ ಮೊದಲಿಟ್ರೆ ಇಲ್ಲಿ ಧ್ಯಾನದಲ್ಲೇ ಕೂತ್ಕೊಂಡು ನೋಡಿದ್ರೆ, ನೀನು ಬರೆಯೋದಕ್ಕೆ ಕೂತ್ಕೊಂಡ್ರೆ ನಿನಗೆ ಪ್ರತಿಯೊಂದು ನಡೆದಿರುವಂಥ ರಾಮಾಯಣದ ಪ್ರತಿಯೊಂದು ಸನ್ನಿವೇಶವು ನಿನಗೆ ಮನಸ್ಸಿಗೆ ಸ್ಫುರಣೆಯಾಗುತ್ತೆ. ಅವರ ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ಮಾತುಗಳು ಕೂಡ ನಿನಗೆ ಕೇಳಿಸುತ್ತೆ. ಸೀತಮ್ಮನ ಹೃದಯದಲ್ಲಿ ಏನು ಅಂದ್ಕೊಳ್ತಾರೆ, ರಾಮನ ಮನಸ್ಸಲ್ಲಿ ಏನು ಅಂದ್ಕೊಳ್ತಾರೆ, ರಾಕ್ಷಸರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೆ, ಇವತ್ತು ಸಮೇತವಾಗಿ ಎಲ್ಲವೂ ನಿನಗೆ ಸ್ಫುರಣೆಗೆ ಅಂತಂದ್ರೆ ನಿನಗೆ ಹೊಳೆಯುತ್ತೆ ಅಂತ, ನಿನ್ನ ಮನಸ್ಸಿಗೆ ಹೊಳೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತನ್ನು ಏನು ಹೇಳ್ತಾರೆ ಅಂದ್ರೆ, ಬ್ರಹ್ಮದೇವರು ನೀನ್ ಬರೆದಿರುವಂತಹ ರಾಮಾಯಣದಲ್ಲಿ ಒಂದು ಅಕ್ಷರವು ಕಲ್ಪಿತವಾಗಿರೋದಿಲ್ಲ, ಒಂದು ಪದವು ಸುಳ್ಳಾಗಿರೋದಿಲ್ಲ. ನೀನ್ ಬರೆದಿರುವಂತ ಈ ರಾಮಾಯಣ ಎಷ್ಟು ಕಾಲ ಸೂರ್ಯಚಂದ್ರರು ಇರ್ತಾರೋ, ಎಷ್ಟು ಕಾಲ ನದಿ ನದಗಳು ಪರ್ವತಗಳು ಇರ್ತಾವೋ ಆ ಕಾಲದ ತನಕನೂ ಶಾಶ್ವತವಾಗಿರುತ್ತೆ ಅಂತ ಹೇಳಿ ಅವರು ವರವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಆಚಮನ ಮಾಡಿರುವಂಥ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡುವಂಥ ಮಹತ್ ಕಾರ್ಯವನ್ನು ಮಾಡಲು. ನಿಮ್ಮೆಲ್ಲರಿಗೂ ಕಥಾ ಪ್ರಾರಂಭದಲ್ಲಿ ನಾನು ವಾಲ್ಮೀಕಿ ಮಹರ್ಷಿಗಳ ಹೆಸರು ಅಗ್ನಿಶರ್ಮ ಅಂತ ಮನವಿ ಮಾಡಿದೆ. ಇದೇನಪ್ಪ ರತ್ನಾಕರ ಅಂತ ಹೇಳ್ತಾ ಇದ್ರು, ಇವರೇನು ಬೇರೆ ಹೆಸರೇ ಹೇಳ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಅನುಮಾನ ಬಂದಿರುತ್ತೆ. ಆದರೆ ವಾಲ್ಮೀಕಿ ಮಹರ್ಷಿಗಳ ಪೂರ್ವಾಶ್ರಮದ ಹೆಸರು ರತ್ನಾಕರ ಅಂತಂದು ಹೌದು, ವಟು ಅಂತ ಹೌದು, ಅಗ್ನಿಶರ್ಮ ಅಂತ ಕೂಡ ಹಲವು ಕಡೆ ಹಲವಾರು ರೀತಿಯ ಪ್ರಸ್ತಾಪಗಳನ್ನೇ ಹೇಳ್ತಾರೆ. ಆದರೆ ನಮ್ಮ ಶಾಸ್ತ್ರಗಳಿಗೆ ಏನು ಹೇಳುತ್ತೆ, ನದಿ ಮೂಲ ಮತ್ತು ಋಷಿ ಮೂಲವನ್ನು ನೋಡಬೇಡ್ರಿ. ಅವರು ಋಷಿಯಾದ ನಂತರ ಮಾಡಿರುವಂಥ ಸೃಷ್ಟಿಗೆ ಮಾಡಿರುವಂಥ ಉಪಕಾರವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ನಾವು ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನದಿಂದ ಕಲ್ತ್ಕೊಬೇಕಾಗಿರುವಂಥದ್ದೇನು ಅಂತಂದ್ರೆ, ವಾಲ್ಮೀಕಿ ಮಹರ್ಷಿಗಳು ತಮ್ಮ ಜೀವನದಲ್ಲಿ ಹಲವಷ್ಟು ವರ್ಷಗಳು ಅಂತಂದ್ರೆ ಅವರು ಸರಿಸುಮಾರು ಮಧ್ಯ ವಯಸ್ಸಿಗೆ ಬಂದಿರ್ತಾರೆ. ನಮ್ಮ ಈ ಕಾಲಮಾನದ ಪ್ರಕಾರ ಮಧ್ಯ ವಯಸ್ಸಿಗೆ ಬಂದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದ ನಂತರ 13 ವರ್ಷಗಳ ಕಾಲ ರಾಮನಾಮವನ್ನು ಹೇಳ್ತಾರೆ. ಆ ರಾಮನಾಮ ಕೆಲವಷ್ಟು ವರ್ಷಗಳ ಜಪಿಸಿರುವಂತ ಫಲಿತದಿಂದ ಯಾವ ಸ್ಥಿತಿಗೆ ಸೇರ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ನಾವು ವಾಲ್ಮೀಕಿ ಮಹರ್ಷಿಗಳ ಜೀವನ ಚರಿತ್ರೆಯಿಂದ ನಾವು ಕಲ್ತ್ಕೊಬೇಕಾಗಿರುವಂಥ ಪಾಠ ಏನು ಅಂತಂದ್ರೆ, ಗೃಹಸ್ಥ ತನ್ನ ಕರ್ತವ್ಯವನ್ನು ಪಾಲಿಸ್ಬೇಕು, ಹಾಗೆ ಸಂಸಾರಕ್ಕೆ ಅಂಟ್ಕೋಬಾರ್ದು. ತನ್ನ ಕರ್ತವ್ಯ ಮುಗಿದ ತಕ್ಷಣನೇ ಎಲ್ಲವನ್ನು ತ್ಯಜಿಸಿ ಏನು ಮಾಡಬೇಕು, ತನ್ನ ಆತ್ಮೋದ್ಧಾರಕ್ಕಾಗಿ ನಾವು ಪರಿಶ್ರಮ ಪಡಬೇಕು ಅಂತ ಇಲ್ಲಿ ಶಾಸ್ತ್ರಗಳು ತಿಳಿಸ್ತಾ ಇರುತ್ತೆ. ವಾರಸುದಾರರು ತಾತ ಮುತ್ತಾತಂದರು ಮಾಡಿರುವಂತ ಆಸ್ತಿಗೆ ವಾರಸುದಾರರಾಗ್ತಾರೆ ವಿನಃ ಅವರು ನಾವು ಎಷ್ಟೇ ಕಷ್ಟಪಟ್ಟು ಏನೇನೋ ಪಾಪಗಳನ್ನ ಮಾಡಿ ಆಸ್ತಿಯನ್ನು ಸಂಪಾದನೆ ಮಾಡಿದ ನಂತರ ಆ ಪಾಪದ ಒಂದು ಫಲಿತವನ್ನು ಅನುಭವಿಸ್ಬೇಕಾಗಿರುವಂಥದ್ದು ನಾವೇ ವಿನಃ ನಮ್ಮ ವಾರಸರಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಯಾರಿಗೋಸ್ಕರ ಅಂತಂದ್ರೆ ಕುಟುಂಬಕ್ಕೋಸ್ಕರ ಕರ್ತವ್ಯ ಮಾಡೋದು ಒಂದಿದ್ರೆ, ನಾವು ಬೇರೆ ಬೇರೆ ಅವ್ರಿಗೋಸ್ಕರ ಅವರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಾವೆಷ್ಟು ಪಾಪಕರ್ಮಗಳನ್ನು ಮಾಡ್ತಾ ಇರ್ತೀವಿ ಅಂತ ನಾವಿಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ನಾವು ಒಂದು ಕಾಲದಲ್ಲಿ ಅಂತರಾಗಿದ್ದ ವಾಲ್ಮೀಕಿ ಮಹರ್ಷಿಗಳು ನಂತರ ಪಕ್ಷಿ ಜೋಡಿಯಲ್ಲಿ ಒಂದು ಜೋಡಿಯಾಗಿರುವಂಥ ಹಕ್ಕಿ ಸತ್ತೋದ್ರೆ ಇಷ್ಟು ಒಂದು ಏನೋ ದುಃಖ ಪಡೋದುಂಟಾ ಅಂತ ನನಗೆ ಇಲ್ಲಿ ಅನಿಸುತ್ತೆ. ಅಂತಂದರೆ ಅದೇನು ಅವ್ರಿಗೆ ಆ ರಕ್ತ ಆಗಲಿ ಆ ಸಾಯಿಸುವಂಥದ್ದಾಗಲಿ ಅಂತಂದರೆ, ಪೂರ್ವಾಶ್ರಮದಲ್ಲಿ ಅವರು ಕೊಲೆಗಳನ್ನ ಮಾಡಿದ್ರು, ಹತ್ಯೆಗಳನ್ನ ಮಾಡಿದ್ರು, ಮತ್ತೆ ಕಾಲು ಕೈ ಮುರಿದಾಗ್ತಾ ಇದ್ರು. ಇಷ್ಟು ಕ್ರೂರವಾಗಿರುವಂತಹ ಪಾತಕಗಳನ್ನ ಮಾಡಿರ್ತಾರೆ. ಅವರು ಅಗ್ನಿಶರ್ಮರು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ
ತಾರಕನಾಮವಾಗಿ ಇರುವಂತಹ ರಾಮನಾಮ ಜಪದಿಂದ ಚಿತ್ತಶುದ್ಧಿ ಆತ್ಮಜ್ಞಾನ ಹೊಂದಿ ಗುರುಕೃಪೆಯಿಂದ ಸಂಕ್ಷೇಪ ರಾಮಾಯಣವನ್ನು ತಿಳಿದುಕೊಳ್ತಾರೆ. ನಾರದ ಮಹರ್ಷಿಗಳು ಕೂಡ ಬರ್ತಾರಲ್ವಾ, ಇಲ್ಲಿ ನಮಗೊಂದು ಈ ತರ ಯಾಕೆ ವರ್ತಿಸ್ತಾ ಇದ್ದಾರೆ, ಆ ಬೇಟೆಗಾರ ಬರ್ತಾನೆ, ಆ ಇನ್ನೊಂದು ಕೋಣದಿಂದಲೂ ನೋಡ್ಬೋದಾಗಿತ್ತು. ಯಾರು ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಸತ್ತೋಗಿರುವಂಥದ್ದು ಚಿಕ್ಕ ಪಕ್ಷಿನೇ, ಅದನ್ನ ಆ ಬೇಟೆಗಾರ ಹೇಗೆ ತಗೊಂತಾನೆ, ಅದರ ರೆಕ್ಕೆ ಹೇಗೆ ಮುರಿತಾನೆ, ಅದನ್ನ ಹೇಗೆ ಸುಟ್ಕೊಂಡು ಆತ ಭುಜಿಸ್ತಾನೆ ಅಂತ ನೋಡುವಂತ ಮನಸ್ಥಿತಿಯಲ್ಲೂ ಇರ್ಬೋದಾಗಿತ್ತು. ಆದ್ರೆ ಅದಕ್ಕೆ ಬಂದಿರುವಂತ ಕಷ್ಟವನ್ನು, ತನಗೆ ಬಂದಿರುವಂತ ಕಷ್ಟ ಅಂತಂದ್ರೆ ಬ್ರಾಹ್ಮಿ ಭೂತರಾಗಿರ್ತಾರೆ, ತನಗೆ ಬಂದು ಆ ಏಟೇನಾದ್ರೂ ನನಗೆ ಬಿದ್ದಿದ್ರೆ ನನ್ನ ದೇಹಕ್ಕೆ ಎಷ್ಟು ನೋವಾಗ್ತಾ ಇತ್ತು. ಗಂಡು ಪಕ್ಷಿ ಸತ್ತಿರೋದ್ರಿಂದ ಆ ಹೆಣ್ಣು ಪಕ್ಷಿ ಸ್ಥಾನದಲ್ಲಿದ್ದು ಅದರ ದುಃಖವನ್ನು ತನ್ನ ದುಃಖವಾಗಿ ಮಾಡುವಂತ ಒಂದು ಮೃದುವಾಗಿರುವಂತ ಒಂದು ಮನಸ್ಥಿತಿಯನ್ನು ಯಾವುದು ಕೊಡುತ್ತೆ ಅಂತ ನಾಮಸ್ಮರಣೆ ಕೊಡುತ್ತೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬ್ರಹ್ಮದೇವರಿಂದ ರಾಮಾಯಣವನ್ನು ರಚಿಸುವ ಮನೋಜ್ಞಾನವನ್ನು ಪಡ್ಕೊಳ್ತಾರೆ. ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನವನ್ನು ಸಾರ್ಥಕಮಯವಾಗಿ ಶಾಶ್ವತವಾಗಿರೋದಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಎಲ್ಲದಕ್ಕೂ ಕಾರಣ ಅಂತ ಹೇಳಬೇಕಾಗುತ್ತೆ. ಭಗವಂತನ ನಾಮಸ್ಮರಣೆ ವಿಶೇಷವಾಗಿ ಕಲಿಯುಗದಲ್ಲಿ ಪಂಚಮಹಾಪಾತಕಗಳು, ಅವು ಯಾವ ಪಾತಕಗಳು ಏನ್ ಮಾಡಿದ್ರು ಹೋಗೋದಿಲ್ವಂತೆ. ಆದ್ರೆ ಭಗವಂತನ ನಾಮಸ್ಮರಣೆಯಿಂದ ಈ ಪಂಚಮಹಾಪಾತಕಗಳು ಸಹ ಹೋಗುತ್ತದೆ. ಈ ಪಂಚಮಹಾಪಾತಕಗಳು ಯಾವ್ಯಾವು ಅಂತಂದು ನಾವು ಇಲ್ಲಿ ತಿಳ್ಕೊಳ್ಳೋಣಂತೆ. ಪಂಚಮಹಾಪಾತಕಗಳೆಂದರೆ ಅವು ಪಂಚಮಹಾಪಾತಕಗಳೆನ್ನುವ ಅರಣ್ಯಕ್ಕೆ ಅಗ್ನಿಕೀಲಕಗಳು, ಹರಿನಾಮಸ್ಮರಣೆ, ಗುರು ಮನೆಯಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಗುರುಪತ್ನಿಯೊಂದಿಗೆ ಒಂದೇ ಶಯನದಲ್ಲಿ ಮಲಗುವಂಥದ್ದು. ಇದ್ರ ಬಗ್ಗೆ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ. ಒಂದು ವೇಳೆ ಈ ಪಾತಕ ಮಾಡಿದ್ರೆ ಆ ಕ್ರೂರ ಸರ್ಪಕ್ಕೆ ಮುಂಗುಸೆ ಅನ್ನುವಂಥದ್ದು ಹರಿನಾಮಸ್ಮರಣೆ. ಕಳ್ಳತನ ಅನ್ನುವಂತಹ ಅಂಧಕಾರಕ್ಕೆ ಸೂರ್ಯಕಿರಣ, ಒಂದು ಗಾಢವಾಗಿರುವಂತ ಕತ್ತಲೆ ಇರುತ್ತೆ. ಚಿಕ್ಕ ದೀಪವನ್ನು ಬೆಳಗಿದ್ರೆ ಯಾವ ತರ ಸೂರ್ಯಕಿರಣ ಬಂದ್ರೆ ಆ ಕತ್ತಲೆ ಎಲ್ಲ ಹೊರಡೋಗುತ್ತೋ, ಕಳ್ಳತನ ಅನ್ನುವಂತ ಅಂಧಕಾರಕ್ಕೆ ಸೂರ್ಯಕಿರಣ ಈ ಭಗವಂತನ ನಾಮಸ್ಮರಣ. ಕಲ್ಲು ಕುಡಿಯುವಂತಹ ಮಹಾಪಾತಕವೆನ್ನುವಂತಹ ಆನೆಗಳ ಗುಂಪಿಗೆ ಏನು ಸಿಂಹ ಸ್ವಪ್ನವೇ, ಒಂದು ಸಿಂಹದ ಒಂದು ಕೂಗು ಹೇಗಿರುತ್ತೋ ಆ ತರ ಯಾವುದೋ ಪರಿಹಾರ ನಾಮಸ್ಮರಣೆ. ಇನ್ನು ಐದನೇದೇನು ಅಂತಂದ್ರೆ ಈ ಎಲ್ಲಾ ಪಾತಕಗಳನ್ನ ಮಾಡಿರುವಂತವನ್ನ ನನ್ನವನು, ಇವನು ನನ್ನ ಸ್ನೇಹಿತ ಅಂತಂದು ಹೇಳ್ಕೊಂತಿರುವಂತ ಅಂಥವ್ರಿಗೆ ಈ ಪಾಪಗಳೆಲ್ಲ ಬಂದಿರುವಂತ, ಈ ಪಾಪ ಮಾಡಿರುವಂತ ಫಲಿತಗಳೆಲ್ಲ ಬಂದಿರುತ್ತಂತೆ. ಅದಕ್ಕೋಸ್ಕರನೇ ಇವ್ ನನ್ನ ಸ್ನೇಹಿತ ಅಂತಂದು ಹೆಗಲ ಮೇಲೆ ಕೈ ಹಾಕೋದಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಸ್ವಲ್ಪ ಸಮಯ ಆದರೂ ಭಗವಂತನ ನಾಮಸ್ಮರಣೆಗಾಗಿ ನಾವು ಮೀಸಲಿಡಬೇಕು. ನಮ್ಮ ಪರಮ ಪೂಜ್ಯ ಗುರುಗಳಾಗಿರುವಂತ ಶ್ರೀ 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 ಮುರಳೀಧರ ಮುರಳೀಧರ ಸ್ವಾಮಿಯವರು ಹೇಳೋದೇನಂದ್ರೆ, ಯಾರಿಗಾದ್ರೂ ನೀನು ಸಹಾಯ ಮಾಡಬೇಕು ಅಂತಂದ್ರೆ ಅವ್ರಿಗೆ ಹರಿನಾಮ ಹೇಳುವಂತೆ, ಭಗವಂತನ ನಾಮ ಹೇಳುವಂತೆ ಪ್ರಚೋದನೆ ಮಾಡು. ಕಾರಣ ಇಷ್ಟೇ, ಅವರು ಹೇಳೋದು ಮನುಷ್ಯರು ಮಾಡುವಂತಹ ಸಹಾಯ ತಾತ್ಕಾಲಿಕವಾಗಿರುತ್ತದೆ. ಆದರೆ ಭಗವಂತನ ನಾಮಕ್ಕೂ ಮತ್ತೆ ಭಗವಂತನಿಗೂ ಭೇದ ಇಲ್ಲ. ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡುವಂತ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾರೆ. ನೋಡ್ರಿ, ನಮ್ಮ ಗುರುಗಳು ಒಂದು ಅಮೃತ ವಾಕ್ಯ ಹೇಳ್ತಾರೆ, ನೀನು ನಾಮಸ್ಮರಣೆ ಮಾಡು, ಅದರಿಂದ ಏನಾಗುತ್ತೆ ಅಂದ್ರೆ ದೇವರು ಕಾಣುವನು, ಭಗವಂತ ವಚಿನಿಸುವನು, ಲೋಕವೇ ನಮಿಸುವ ಕೀರ್ತನೆ ಹಾಡಿರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಲ್ಲಿ ಭಗವಂತನ ನಾಮಸ್ಮರಣೆ 13 ವರ್ಷಗಳ ಕಾಲ ಮೈಮರ್ತು ತನ್ನ ದೇಹದ ಒಂದು ಚಿಂತೆ ಇಲ್ಲದೆ ಮಾಡಿರೋದಕ್ಕೆ ಗುರುಗಳಾಗಿರುವಂತ ನಾರದ ಮಹರ್ಷಿಗಳು ಬಂದರು. ಆ ಮುಖರಾಗಿರುವಂತಹ ಬ್ರಹ್ಮದೇವರು ಬಂದು ಆ ಶಾಶ್ವತವಾಗಿರುವಂತಹ ಯುಗಗಳು ಕಳೆದ್ರೂ ಇವತ್ತಿಗೂ ಶಾಶ್ವತವಾಗಿ ನಮ್ಮನ್ನು ರಂಜಿಸುವಂತ ರಾಮಾಯಣ ರಚಿಸುವಂತ ಒಂದು
ಪುಣ್ಯವನ್ನು ನೀಡಿದ್ಯಾವುದು? ಈ ಭಗವಂತನ ನಾಮಸ್ಮರಣೆ. ಅದಕ್ಕೆ ನಮ್ಮ ಪರಮ ಪೂಜ್ಯ ಗುರುಗಳು ಹೇಳ್ತಾರೆ, ವಾಲ್ಮೀಕಿ ಮಹರ್ಷಿಗಳಿಗೆ ಭಗವಂತನೂ ಕಾಣ್ತಾನೆ, ಭಗವಂತನೂ ಮಾತಾಡ್ತಾನೆ, ಭಗವಂತನೂ ಕಾಣ್ತಾನೆ. ಹಾಗೆ ಲೋಕವೆಲ್ಲ ಇವತ್ತು ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ವಾಲ್ಮೀಕಿ ಮಹರ್ಷಿಗಳಿಗೆ ನಾವು ನಮಸ್ಕಾರ ಕೂಡ ಮಾಡೋದುಂಟು. ಹೀಗೆ ಮಾಡಿರುವಂಥ ನಮ್ಮ ಪರಮ ಪೂಜ್ಯ ಗುರುಗಳ ಒಂದು ಎಷ್ಟು ಒಳ್ಳೆಯ ವಾಕ್ಯವನ್ನು ಹೇಳಿದಾರಲ್ವ. ಈ ವಾಲ್ಮೀಕಿ ಮಹರ್ಷಿಗಳು ಮತ್ತೆ ಜನ್ಮಿಸಿ ತುಳಸಿದಾಸರಾಗಿ ಜನ್ಮವನ್ನು ಎತ್ತು ಬರ್ತಾರೆ. ಈ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನೆಲ್ಲ ರಚಿಸಿದ ನಂತರ ಗಂಧಮಾದರ ಪರ್ವತದಲ್ಲಿರುವಂತಹ ರಾಮಾಯಣ ಮಾಲಾರತ್ನವಾಗಿರುವಂತಹ ಇಲ್ಲಿದ್ದಾರೆ ನೋಡ್ರಿ ಇವರು ಹನುಮಂತರು, ಎಲ್ಲವನ್ನು ಮಾಡಿ ಎಷ್ಟು ಚೆನ್ನಾಗಿ ಶಿರಸ್ಸನ್ನು ಭಾಗಿಸಿ ಕುತ್ಕೊಂಡಿದ್ದಾರಲ್ವ. ಇವರು ಇರುವಂತ ಗಂಧಮಾದರ ಪರ್ವತಕ್ಕೆ ಹೋಗ್ತಾರಂತೆ. ಹೋದಾಗ ಅವರು ಶಿಲೆಗಳ ಮೇಲೆ ಅತ್ಯಂತ ಭಕ್ತಿ ವಿಶ್ವಾಸದಿಂದ ರಾಮಾಯಣವನ್ನು ಬರ್ಕೊಂಡಿರ್ತಾರಂತೆ. ಅದನ್ನು ಓದಿರುವಂತ ವಾಲ್ಮೀಕಿ ಮಹರ್ಷಿಗಳು, ನೀನು ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಶ್ರದ್ಧೆಯಿಂದ ರಾಮಾಯಣವನ್ನು ರಚಿಸಿದೀಯಾ, ಈ ರಾಮಾಯಣವನ್ನು ಓದಿದ ನಂತರ ನಾನು ರಚಿಸಿರುವಂತಹ ರಾಮಾಯಣ ಯಾವ ರೀತಿಯೂ ಇದಕ್ಕೆ ಸರಿತೂಗ್ತಾ ಇಲ್ಲ. ನಾನು ನನ್ನ ರಾಮಾಯಣವನ್ನು ಈಗ ಗಂಗಾಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ಹನುಮಂತರು ಅದನ್ನು ತನ್ನ ಕೈಯಿಂದ ಶಿಲೆಗಳ ಮೇಲಿರುವಂತ ರಾಮಾಯಣವನ್ನು ಅಳಿಸ್ಬಿಡ್ತಾರಂತೆ. ಅಳಿಸಿ, ನನಗೆ ಹೊಸದಾಗಿ ಬೇಕಾಗಿರುವಂತ ಕೀರ್ತಿ ಇಲ್ಲ, ರಾಮಾಯಣವನ್ನು ನಿನ್ನೆ ರಚಿಸಿದೀಯಾ ಅಂತ ಕೀರ್ತಿ ನಿನಗಿರ್ಲಿ, ಬ್ರಹ್ಮದೇವರ ವರವು ನಿನಗೆ ಫಲಿಸಲಿ ಅಂತ ಹೇಳ್ತಾರೆ. ನೀನು ರಚನೆ ಮಾಡಿರುವಂತ ರಾಮಾಯಣ, ಇಷ್ಟು ಒಳ್ಳೆ ರಾಮಾಯಣ ಬಿಟ್ಬಿಟ್ಟು ನನ್ನ ರಾಮಾಯಣ ಪ್ರಖ್ಯಾತಿ ಆಗಲಿ ಅಂತ ನನಗೆ ಇಷ್ಟೊಂದು ಉಪಕಾರ ಮಾಡಿರೋದ್ರಿಂದ ಮತ್ತೆ ಜನ್ಮದಲ್ಲಿ ನಾನು ತುಳಸಿದಾಸನಾಗಿ ಹುಟ್ಟಿ ನಿನ್ನ ಬಗ್ಗೆ ವಿಶೇಷವಾಗಿರುವಂತ ಕೀರ್ತನೆ ಶ್ಲೋಕಗಳನ್ನು ಮತ್ತೆ ಹಲವು ನಿನ್ನ ಖ್ಯಾತಿಯನ್ನು ನಾನು ಇದು ಮಾಡ್ತೀನಿ ಅಂತ ತುಳಸಿದಾಸರಾಗಿ ಹುಡ್ತಾರೆ. ತುಳಸಿದಾಸರಾಗಿ ಹುಟ್ಟಿರುವಂತ ಅವರು ರಾಮಮಾನಸ ಚರಿತ್ರೆಯನ್ನು ಬರೀತಾರೆ. ನಂತರ ಅವರು ಹನುಮಂತರ ಬಗ್ಗೆ ಬರೆದಿರುವಂತಹ ಸ್ತೋತ್ರಗಳು ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಸ್ತೋತ್ರ. ನಾವು ಪ್ರತಿನಿತ್ಯ ಪಾರಾಯಣ ಮಾಡುವಂಥದ್ದು ಯಾವುದು? ಹನುಮಾನ್ ಚಾಲಿಸ. ಅದರ ಶಕ್ತಿ ಬಗ್ಗೆ ನಾನು ಹೊಸದಾಗಿ ವಿವರಣೆ ಮಾಡಬೇಕಾಗಿಲ್ಲ. ಹಾಗೆ ಹನುಮಾನ್ ಬಾಹುಕ ಸ್ತೋತ್ರ, ಹನುಮಾನ್ ಬಡಬಾಲನ ಸ್ತೋತ್ರ ಕೂಡ ಬರೆದಿದ್ದಾರೆ. ಬರೆದು ಮಾನವರಿಗೆ ಅನೇಕ ಶುಭಗಳಾಗುವಂತೆ ಮಾನವರಿಗೆ ಮಹೋಪಕಾರ ಮಾಡಿದ್ದಾರೆ. ಹಾಗೆ ಹನುಮಂತರ ಒಂದು ದೇವಾಲಯಗಳನ್ನು ಕಾಶಿಲಿ 9 ಕೂಡ ನಿರ್ಮಾಣ ಮಾಡಿದ್ದಾರೆ. ಮತ್ತೊಮ್ಮೆ ಸವಿರವಾಗಿ ತುಳಸಿದಾಸರ ಚರಿತ್ರೆಯ ಸಂದರ್ಭಾನುಸಾರ ನಾನು ನಿಮಗೆ ವಿಜ್ಞಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು. ರಾಮಾಯಣವನ್ನು ಕಥಾರೂಪವಾಗಿ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಥಾ ವಿವರಗಳನ್ನು ಮುಂದಿನ ಭಾಗದಲ್ಲಿ ವಿಜ್ಞಾಪನೆ ಮಾಡಲು ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ ಅಂತ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ, ಜೈ ಶ್ರೀರಾಮ್. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಧನ್ಯವಾದಗಳು.